ಹಾಯ್ ಮಕ್ಕಳೇ, ನಮ್ಮ ವೇದಾಂತ SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಮ್ಯಾಥಮೆಟಿಕ್ಸಲ್ಲಿ 100% ಸ್ಕೋರ್ ಮಾಡೋದು ಹೇಗಪ್ಪ ಅಂತ ಅಂದರೆ ನಿಮಗೆ ಆಲ್ರೆಡಿ ತುಂಬಾ ಅನುಭವ ಆಗಿರುತ್ತೆ. ಯಾಕೆ ಅಂದರೆ ನಾವು ಈ ಅಕಾಡೆಮಿಕ್ ಇಯರ್ ಏನಿದೆ ಅಲ್ಲ, ಈ ಅಕಾಡೆಮಿಕ್ ಇಯರ್ನ ಸ್ಟಾರ್ಟಿಂಗಲ್ಲಿ ಇಲ್ಲ ಕಡೆ ಹಂತದಲ್ಲಿದ್ದೀವಿ. ಕರೆಕ್ಟ್ ಅಲ್ವಾ? ಎಸ್. ಹಾಗಿದ್ರೆ ಈ ಟೈಮಲ್ಲಿ ಉಳಿದಿರೋ ಇನ್ನೂ ಒಂದು 15-20 ದಿವಸದಲ್ಲಿ ನಾವೇನಾದರೂ ಒಳ್ಳೆ ಸ್ಕೋರನ್ನು ಮಾಡಬಹುದು ಅಂತ ಆದರೆ ಅದು ಹೇಗೆ ಸಾಧ್ಯ ಅಂತ ಅಂದರೆ ನಾನು ನಿಮಗೆ ಹೇಳೋದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳುವಂಥ ವಿಷಯಗಳು. ಇವಾಗ ಉಳಿದಿರೋ ಟೈಮನ್ನು ನೀವು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಫಾರ್ಮುಲಾಗಳು ತುಂಬ ಇಂಪಾರ್ಟೆಂಟ್. ಸೊ ನೀವೇನು ಮಾಡಬೇಕು, ಒಂದು ಬುಕ್ಕನ್ನು ತಗೊಳ್ಳಿ. ಇವಾಗಲೇ ಆಗಲಿ ಒಂದು ಬುಕ್ಕನ್ನು ಇಟ್ಕೊಳ್ಳಿ. ಚಾಪ್ಟರ್ ವೈಸ್ ಏನೇನು ಫಾರ್ಮುಲಾಗಳನ್ನು ಕಲ್ತಿದ್ದೀರಲ್ಲ ಅದನ್ನು ಬರೀತಾ ಹೋಗಿ. ಅಥವಾ ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಏನೆಲ್ಲ ಫಾರ್ಮುಲಾಸ್ಗಳಿದೆ ಚಾಪ್ಟರ್ ವೈಸ್ ಅದನ್ನು ನೀವು ಬರಿತಾ ಹೋಗಿ. ಓಕೆ. ಆ್ಯಂಡ್ ಅಫ್ಕೋರ್ಸ್ ನಾನು ಕೂಡ ನಿಮಗೆ ಒಂದು ಫಾರ್ಮುಲಾ ಚೀಟ್ ಶೀಟ್ ಒಂದು ವಿಡಿಯೋವನ್ನು ನಿಮಗೆ ಕೊಡ್ತೀನಿ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಅಂತೂ ಫಾರ್ಮುಲಾಗಳನ್ನು ಥರೋ ಆಗೋದು ತುಂಬಾ ಇಂಪಾರ್ಟೆಂಟ್ ಮೊದಲನೇದಾಗಿ. ಸೊ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕು ಅಂದರೆ, ಅಫ್ಕೋರ್ಸ್ ವರ್ಡ್ ಪ್ರಾಬ್ಲಮ್ಸ್ ಅಂತ ಬಂದರೆ ಅದು ಬೇರೆ ವಿಷಯ. ನಾರ್ಮಲಿ ಬೇರೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಫಾರ್ಮುಲಾಗಳು ಗೊತ್ತಿರಬೇಕು. ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ರೀತಿ ಪ್ರಶ್ನೆಗಳು ಬಂದ್ರೂ ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಪ್ರಶ್ನೆ ಅರ್ಥ ಆದಮೇಲೂ ಅದಕ್ಕೆ ಬೇಕಾಗಿರೋ ಸೂಕ್ತವಾದ ಫಾರ್ಮುಲಾ ಅಪ್ಲೈ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ಫೇಲ್ ಆಗ್ತೀವಿ. ಹೌದಾ? ನಮ್ಮ ಪ್ಲ್ಯಾನೇ ಫೇಲ್ ಆಗುತ್ತೆ. ಸೊ ಹಾಗಿದ್ರೆ ಮೊದಲು ಫಾರ್ಮುಲಾವನ್ನು ತರುವಾಗಿ. ಇದಾದಮೇಲೆ ನೀವೇನು ಮಾಡಬೇಕು, ಕ್ವೆಶನ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಕ್ವೆಶನನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ, ನೋಡ್ತೀರಾ, ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ತೀರಾ, ಅನಲೈಸ್ ಮಾಡ್ತೀರಾ, ಏನು ಕೊಟ್ಟಿದ್ದಾರೆ, ಏನನ್ನು ಕೇಳ್ತಿದ್ದಾರೆ ಅದನ್ನು ಫಸ್ಟು ನೋಡ್ಕೊಳ್ಳಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದಾದರೆ ಅರ್ಧ ಕೆಲಸ ಆದ ಹಾಗೆ. ಫಾರ್ಮುಲಾಗಳು ಗೊತ್ತಿರಬೇಕು, ಪ್ರಶ್ನೆಯನ್ನು ನೋಡಬೇಕು, ಅರ್ಥ ಮಾಡ್ಕೋಬೇಕು, ಏನನ್ನು ಮಾಡಬೇಕು, ಏನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಇಷ್ಟ ಆದರೆ ಅರ್ಧ ಮುಕ್ಕಾಲು ಕೆಲಸ ಆದ ಹಾಗೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಅಫ್ಕೋರ್ಸ್ ಮ್ಯಾಥಮೆಟಿಕ್ಸನ್ನು ನಾವು ಓದೋದಕ್ಕೆ ಸಾಧ್ಯ ಇಲ್ಲ, ವಿ ನೀಡ್ ಟು ಸಾಲ್ವ್ ಇಟ್. ಹೌದಾ? ಗೊತ್ತಿರೋ ವಿಷಯನೇ. ಆದರೆ ಪ್ರಾಕ್ಟೀಸ್ ಮಾಡೋದೇನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಹೇಳೋದು ತುಂಬ ಸುಲಭ, ಅದನ್ನು ಏನಂತ ಹೇಳ್ತೀವಿ ಕಾರ್ಯರೂಪಕ್ಕೆ ತಗೊಂಬರೋದು ತುಂಬ ಚಾಲೆಂಜ್ ಆಗಿರುವಂಥ ವಿಷಯ. ಓಕೆ. ಆದರೆ ಇವಾಗ ನಮಗೆ ಬೇರೆ ದಾರಿನೇ ಇಲ್ಲ. ಎಲ್ಲರೂ ಕೂಡ ಮ್ಯಾಥಮೆಟಿಕ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ, ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ಇನ್ನು ಮೂರನೇದಾಗಿ ಸಾಲ್ವ್ ಇಟ್ ಯುವರ್ ಸೆಲ್ಫ್. ಈಗ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಏನಂತ, ನಾವು ಕಡೆ ಹಂತಕ್ಕೆ ಬಂದಿದ್ದೀವಿ. ಹೌದಾ? ಫೈನಲ್ ಎಕ್ಸಾಮ್ ಹಂತಕ್ಕೆ ಬರ್ತಾ ಇದ್ದೀವಿ ಆಲ್ರೆಡಿ. ಹಾಗಿದ್ರೆ ಇವಾಗ ನೀವೇನು ಮಾಡಬೇಕು, ಪ್ರಶ್ನೆಗಳನ್ನು ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಿ. ನಿಮಗೆ ಗೊತ್ತಾಗಿಲ್ಲ, ವಿಡಿಯೋಸ್ಗಳನ್ನು ನೋಡಿ. ನಾನು ಸಾಕಷ್ಟು ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿಸ್ತಾ ಬಂದಿದ್ದೀನಿ. ವಿಡಿಯೋನ ನೋಡ್ತೀರಾ, ಕ್ವೆಶನ್ ಸಾಲ್ವ್ ಮಾಡ್ತೀರಾ, ಓಕೆ, ಪ್ರಾಕ್ಟೀಸ್ ಮಾಡ್ತೀರಾ. ಅದಾದಮೇಲೆ ಅದೇ ಕೈಂಡ್ ಆಫ್ ಕ್ವೆಶನ್, ಸ್ವಲ್ಪ ಬೇರೆ ರೀತಿ ಇರುವಂಥ ಪ್ರಶ್ನೆಯನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದು ನಿಮಗೆ ನಿಮ್ಮ ತಲೆ ಏನು ಮಾಡುತ್ತೆ, ನಿಮ್ಮ ತಲೆಗೆ ವರ್ಕ್ ಕೊಡ್ತೀರಾ. ನೀವು ಬೇರೆ ಬೇರೆ ರೀತಿ ಪ್ರಶ್ನೆಗಳು ಬಂದಾಗ ಹೆಂಗೆ ಯೋಚನೆ ಮಾಡಬೇಕು ನೀವೇ ಎಫರ್ಟ್ ಹಾಕ್ತೀರಾ, ನಿಮ್ಮ ತಲೆಯಲ್ಲಿ ಓಡಲಿಕ್ಕೆ ಶುರು ಆಗುತ್ತೆ. ಸೊ ಇದು ನಿಮಗೆ ಎಕ್ಸಾಮಲ್ಲೂ ಕೂಡ ಸಹಾಯ ಮಾಡುತ್ತೆ. ಟ್ರಸ್ಟ್ ಮೀ, ನಾನು ಸುಮ್ಮನೆ ಹೇಳ್ತಿಲ್ಲ, ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ನೀವೇ ಸ್ವತಃ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಏನನ್ನು ಸಾಲ್ವ್ ಮಾಡಬೇಕು ಮ್ಯಾಮ್ ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ತಗೊಳ್ಳಿ, ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ಓಕೆ. ಯಾವುದು ಬರುತ್ತೆ ಅದನ್ನು ಸಾಲ್ವ್ ಮಾಡಿ. ಬರದೇ ಇದ್ರೆ ಚಿಂತೆ ಇಲ್ಲ, ಮುಂದಿನ ದಿವಸದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲೇ ಇರ್ತಕ್ಕಂಥ ಕ್ವಶನ್ಗಳನ್ನು ನಾನು ತಗೊಂಡು ಸಾಲ್ವ್ ಮಾಡಿಸ್ತಿದ್ದೀನಿ. ಓಕೆ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಅಟ್ಲೀಸ್ಟ್ ಹೋದ ವರ್ಷ ಏನು ಎಕ್ಸಾಮ್ ನಡೆದಿದೆ ಅಲ್ಲ, 2025ರಲ್ಲಿ ನಡೆದಿರುವಂಥ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ಗಳನ್ನು ತಗೊಳ್ಳಿ. ಓಕೆ. ಸೊ ಬರೀ ಒಂದು ಎಕ್ಸಾಮ್ ನಡೆದಿಲ್ಲ, ಹೌದಾ, ಒಂದಕ್ಕಿಂತ ಹೆಚ್ಚಿಗೆ ಎಕ್ಸಾಮ್ ನಡೆದಿದೆ. ಎಷ್ಟು ಎಕ್ಸಾಮ್ ನಡೆದಿದೆ, ನಾವು 1, 2, 3 ಎಕ್ಸಾಮ್ ನಡೆದಿದೆ ಅಂದರೆ 1, 2, 3 ಕ್ವಶನ್ ಪೇಪರ್ಗಳನ್ನು ತಗೊಳ್ಳಿ. ಮ್ಯಾಥಮೆಟಿಕ್ಸ್ 1, ಮ್ಯಾಥಮೆಟಿಕ್ಸ್ 2, ಮ್ಯಾಥಮೆಟಿಕ್ಸ್ 3 ಎರಡೇ ಎಕ್ಸಾಮ್ ನಡೆದಿತ್ತಾ, ಎರಡೇ ಕ್ವಶನ್ ಪೇಪರೇ ತಗೊಳ್ಳಿ. ಅಟ್ಲೀಸ್ಟ್ ನಾ ಹೇಳ್ತಿರೋದು ಎಕ್ಸಾಕ್ಟ್ಲಿ ಪ್ರೀವಿಯಸ್ ಇಯರ್ 2025 ಕ್ವಶನ್ ಪೇಪರ್ ಆದರೂ ತಗೊಂಡು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದೇ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮಗೆ ಸಿಗುತ್ತೆ, ಅದನ್ನು ತಗೊಳ್ಳಿ, ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಓಕೆ. ಸೊ ನಿಮ್ಮ ಎಫರ್ಟ್ ಹಾಕದ ಹೊರತು
ನೀವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕಡೆಯಿಂದ ನಾನು ಎಫರ್ಟ್ ಹಾಕ್ತೀನಿ, ನಿಮ್ಮ ಕಡೆಯಿಂದನೂ ಅದೇ ರೀತಿ ಬರಬೇಕು. ಸೊ ಎರಡೂ ಕಡೆಯಿಂದನೂ ಬಂದಾಗ ಒಗ್ಗಟ್ಟಿನಲ್ಲಿ ಬಲವಿದೆ. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ನೀವು ಎಫರ್ಟ್ ಹಾಕಬೇಕು, ನಾನು ಎಫರ್ಟ್ ಹಾಕಬೇಕು, ನಾನು ನಿಮಗೆ ಹೇಳ್ಕೊಡೋದಕ್ಕೆ ಎಫರ್ಟ್ ಹಾಕಬೇಕು, ನೀವು ಕಲಿಯೋದಕ್ಕೆ ಎಫರ್ಟ್ ಹಾಕಬೇಕು. ಆವಾಗ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಡನ್. ಸೊ ನೆಕ್ಸ್ಟು ರಿಮೆಂಬರ್, ಮ್ಯಾಥ್ಸ್ ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ನಾನು ಅವಾಗ್ಲಿಂದನೂ ನಿಮಗೆ ಇದನ್ನೇ ಹೇಳ್ತಿರೋದು. ಪ್ರಾಕ್ಟೀಸನ್ನು ಮಾಡಿ 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 ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ಇದೊಂದೇ ನಮ್ಮ ಮೂಲ ಮಂತ್ರ. ಯಾವುದರಲ್ಲಿ? ಮ್ಯಾಥಮೆಟಿಕ್ಸಲ್ಲಿ. ಸೊ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ, ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಿರೋ, ಸ್ಪೆಷಲಿ ನಾನು ಹೇಳೋದು ವರ್ಡ್ ಪ್ರಾಬ್ಲಮ್ಸಲ್ಲಿ ಖಂಡಿತ ನೀವು ಸಕ್ಸಸ್ಸನ್ನು ತಗೊಳ್ತೀರಾ. ನಿಮಗೆ ಯಾವುದೇ ರೀತಿ ಪ್ರಶ್ನೆ ಬಂದ್ರೂ ಭಯ ಆಗೋದಿಲ್ಲ, ಸಾಲ್ವ್ ಮಾಡುವಂಥ ದಾರಿಯನ್ನು ಹುಡ್ಕೊಳ್ತೀರಾ. ನಿಮ್ಮ ಮೈಂಡ್ ಅದಕ್ಕೆ ಸೆಟ್ ಆಗಿರುತ್ತೆ. ಆಲ್ ರೈಟ್. ಬಟ್ ಚಿಂತೆ ಬೇಡ, ನಾನು ಕೂಡ ಈಗ ಉಳಿದಿರೋವಂಥ ದಿನಗಳಲ್ಲಿ ನಿಮಗೆ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿಸೋದಾಗಿರ್ಬೋದು, ಡಿಫಿಕಲ್ಟ್ ಲೆವೆಲ್ ಆಫ್ ಕ್ವಶನ್ಗಳನ್ನು ನೋಡೋದಾಗಿರ್ಬೋದು, ಸಾಲ್ವ್ ಮಾಡೋದಾಗಿರ್ಬೋದು, ಹಾಗೆ ವರ್ಡ್ ಪ್ರಾಬ್ಲಮ್ಸ್ಗಳನ್ನು ಕೂಡ ಸಾಲ್ವ್ ಮಾಡುವಂಥ ಒಂದು ಕೆಲಸನ ಮಾಡ್ತಾ ಹೋಗ್ತೀನಿ. ನಿಮಗೂ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ. ಡೂ ಅಟೆಂಡ್ ದ ಲೈವ್ ಸೆಷನ್ಸ್. ನಾನು ಯಾವಾಗಲೇ ಲೈವ್ ತೊಗೊಂಡ್ರು ಯು ಕ್ಯಾನ್ ಅಟೆಂಡ್ ಇಟ್. ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಮಕ್ಕಳೇ, ಮತ್ತೊಮ್ಮೆ ನಾನು ಅದನ್ನೇ ಸ್ಟ್ರಾಂಗ್ ಆಗಿ ಹೇಳೋದು, ಮ್ಯಾಥಮೆಟಿಕ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದರಿಂದನೇ ನೀವು ಸ್ಕೋರ್ ಮಾಡೋದಕ್ಕೆ ಸಾಧ್ಯ. ಓಕೆ, ಒಂದು ಪ್ರಾಕ್ಟೀಸ್ ಅಂದರೆ ಏನು ಗೊತ್ತಾ ಇಲ್ಲಿ ವಿಷಯ? ಒಮ್ಮೆ ನೀವು ಸಾಲ್ವ್ ಮಾಡಿದ ಮೇಲೆ ಓಕೆ ಇದು ಗೊತ್ತಾಯಿತು ಅಂತ ಕೈ ಬಿಡಬೇಡಿ. ಅದೆಷ್ಟೇ ಪರ್ಫೆಕ್ಟ್ ಇದ್ರೂ ಮಿನಿಮಮ್ 2ರಿಂದ 3 ಸಲ ಸಾಲ್ವ್ ಮಾಡಿ. ಓಕೆ, ಒಂದು ವೇಳೆ ಹೊಸ ರೀತಿ ಪ್ರಶ್ನೆ ಇತ್ತು ಅಂದರೆ 3ರಿಂದ 4 ಸಲ ಒಮ್ಮೆ ನೋಡಿ ಸಾಲ್ವ್ ಮಾಡ್ತೀರಾ, 3 ಸಲ ನೋಡದೆ ಪ್ರಾಕ್ಟೀಸ್ ಮಾಡ್ತೀರಾ. ಇದು ನಿಮ್ಮ ತಲೆಯಲ್ಲಿ ಹಾಗೆ ಉಳಿಯುತ್ತೆ. ಓಕೆ, ಅರ್ಥ ಆಯ್ತಾ? ಎಸ್, ಇದನ್ನೆಲ್ಲ ನೀವು ಫಾಲೋ ಮಾಡಿ, ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.